श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ದ್ವಿತೀಯೋಧ್ಯಾಯದಲ್ಲಿ ಎರಡನೇ ಶ್ಲೋಕ. ಉಕ್ತಃ ಪೂರ್ವಾಧ್ಯಾಯೇ ಶಾಸ್ತ್ರಾಣಾಂ ನಿರ್ಣಯಃ ಪರಃ ದಿವ್ಯಃ ಅಥ ಭಾರತವಾಕ್ಯ ಅನ್ಯ ಇತರೈಃ ಏವ ಅಧ್ಯವಸ್ಯಂತೆ. ಹಾಗೆ ಹಿಂದಿನ ಅಧ್ಯಾಯದಲ್ಲಿ ಶಾಸ್ತ್ರಾಣಾಂ ನಿರ್ಣಯ, ಸರ್ವಶಾಸ್ತ್ರದ ಸಾರ ಏನು, ಎಲ್ಲ ಶಾಸ್ತ್ರಗಳು ಏನು ಹೇಳುತ್ತದೆ, ಯಾತಕ್ಕಾಗಿ ಆ ರೀತಿಯಾಗಿ ಹೇಳುತ್ತದೆ, ಅದಕ್ಕೆ ಪ್ರಮಾಣಗಳು ಏನು ಇತ್ಯಾದಿಯಾಗಿ ಸರ್ವಶಾಸ್ತ್ರ ಸಂಗ್ರಹ ಅಂತ ಕರೀತಾರೆ ಮೊದಲನೇ ಅಧ್ಯಾಯ. ಅದನ್ನು ನಾವು ನೋಡಿದ್ದೀವಿ. ಅದು ಉತ್ತಮವಾದದ್ದು, ದಿವ್ಯವಾದದ್ದು. ಇನ್ನು ಈ ಒಂದು ಅಧ್ಯಾಯದಲ್ಲಿ ಆ ಹಿಂದೆ ಹೇಳಿದ ವಿಚಾರ, ಮೊದಲನೇ ಅಧ್ಯಾಯದಲ್ಲಿ ಬಂದ ವಿಚಾರವನ್ನೇ ಮಹಾಭಾರತ ವಾಕ್ಯಗಳನ್ನು ಅನುಸರಿಸಿ ನಾವು ನಿರ್ಣಯ ಮಾಡ್ತೀವಿ ಹಾಗೆಂತ ಪ್ರತಿಜ್ಞೆಯನ್ನ ಆಚಾರ್ಯರು ಮಾಡ್ತಾ ಇದ್ದಾರೆ. ಇದರ ಅವಶ್ಯಕತೆ ಏನು, ಯಾಕೆ ಇದನ್ನ ಬರೀಬೇಕಾಗಿತ್ತು, ಮಹಾಭಾರತಕ್ಕೆ ನಿರ್ಣಯ, ಮಹಾಭಾರತದ ನಿಜವಾದ ಅರ್ಥವನ್ನು ಯಾಕೆ ಹೇಳಬೇಕಾಗಿತ್ತು ಹಾಗೆಂದ್ರೆ, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದ್ ಅಂತರಿತಾನಪಿ ಕುರ್ಯುಃ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದ್ ಅನ್ಯಥಾ. ಯಾಕೆ ಮಾಡಬೇಕು ಅಂದ್ರೆ, ಕ್ವಚಿತ್ ಪ್ರದೇಶೆ, ಕ್ವಚಿತ್ ಅಂದ್ರೆ ಕೆಲವೊಂದು ದೇಶಗಳಲ್ಲಿ, ಗ್ರಂಥಾನ್ ಪ್ರಕ್ಷಿಪಂತಿ ತಮಗೆ ಬೇಕಾಗಿರುವ ಶ್ಲೋಕಗಳನ್ನೆಲ್ಲ ಸೇರಿಸಿಬಿಟ್ಟಿದ್ದಾರೆ ಮಹಾಭಾರತದಲ್ಲಿ. ಕ್ವಚಿತ್ ಅಂತರಿತಾನಪಿ ಕೆಲವು ಶ್ಲೋಕಗಳನ್ನೆಲ್ಲ ತೆಗೆದು ಬಿಟ್ಟಿದ್ದಾರೆ. ತಮಗೆ ಯಾವುದು ಬೇಡ, ಎಲ್ಲಿ ವಿಷ್ಣು ಸರ್ವೋತ್ತಮ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಶ್ಲೋಕಗಳನ್ನ ತೆಗೆದು ಬಿಡೋದು. ಉದಾಹರಣೆ ಹೇಳಬೇಕು ಅಂದ್ರೆ, ಈ ಮಂಗಳ ಶ್ಲೋಕ ಇದು ನೋಡಿ, ನಾರಾಯಣಂ ಸುರಗುರುಂ ಹಾಗೆಂತ ಅನೇಕ ಮಹಾಭಾರತ ಪುಸ್ತಕಗಳಲ್ಲಿ ಈಗಲೂ ಆ ಶ್ಲೋಕವೇ ಇರೋದಿಲ್ಲ. ಯಾಕೆ ನೋಡಿ, ಮಹಾಭಾರತ ಮೊದಲು ಏನ್ ಹೇಳ್ತದೆ, ನಾರಾಯಣಂ ಸುರಗುರುಂ, ನಾರಾಯಣನನ್ನೇ ಹೊಗಳುತ್ತದೆ. ನಮ್ಮಲ್ಲಿ ಒಂದು ಕ್ರಮ ಇದೆ, ಮಂಗಳಾಚರಣದಲ್ಲಿ ಏನು ಅರ್ಥ ಇದೆಯೋ ಇಡೀ ಗ್ರಂಥದಲ್ಲಿ ಅದೇ ವಿಚಾರ ಬರ್ತದೆ ಹಾಗೆ ಅಂತ. ಮಹಾಭಾರತದಲ್ಲಿ ನಾರಾಯಣ ಶ್ಲೋಕವನ್ನು ತೆಗೆದು ಬಿಟ್ರೆ ಮಹಾಭಾರತಕ್ಕೆ ಏನ್ ಬೇಕಾದ್ರೆ ನಾವು ಅರ್ಥ ಹೇಳ್ಬಹುದು ಹಾಗೆಂಬ ದೃಷ್ಟಿಯಿಂದ, ಕುಯುಕ್ತಿಯಿಂದ ಮಂಗಳಾಚರಣವನ್ನೇ ತೆಗೆದು ಬಿಟ್ಟಿದ್ದಾರೆ. ಅನೇಕ ಬುಕ್ಸ್ ಹಂಗೆ ಪಬ್ಲಿಷ್ ಆಗ್ತಾ ಇದೆ. ಈ ರೀತಿಯಾಗಿ ಮಹಾಭಾರತದಲ್ಲಿ ತುಂಬಾ ಆ ಗ್ರಂಥದ ಮೇಲೆ ನಡೆದಿದೆ. ಕೆಲವು ಶ್ಲೋಕ ಬೇಡದೇ ಇರುವ ಯಾರೋ ಮಾಡಿ ಮಹಾಭಾರತದಲ್ಲಿ ಸೇರಿಸಿ ಬಿಡೋದು, ಕೆಲವು ಬೇಕಾಗಿರುವ ಶ್ಲೋಕಗಳನ್ನ ವೇದವ್ಯಾಸರು ರಚನೆ ಮಾಡಿದ್ದನ್ನ ತೆಗೆದು ಬಿಡೋದು, ಈ ರೀತಿಯಾಗಿ ಎಲ್ಲ ಆಗಿದೆ. ಕುರ್ಯು ಕ್ವಚಿಚ್ಚ ವ್ಯತ್ಯಾಸಂ, ಹಿಂದೆ ಮುಂದೆ ಮಾಡಿಬಿಟ್ಟಿದ್ದಾರೆ. ಅನಂತರ ಹೇಳಿದ್ದನ್ನ ಮೊದಲು ಹೇಳೋದು, ಮೊದಲು ಹೇಳಿದ್ದನ್ನ ಅನಂತರ ಹೇಳೋದು, ಈ ರೀತಿಯಾಗಿ ವ್ಯತ್ಯಾಸ ಮಾಡಿ ಹೇಳಿದ್ದಾರೆ. ಇನ್ನು ಕೆಲವುದು ಪ್ರಮಾದಾತ್ ಅಂದ್ರೆ ಭ್ರಾಂತಿಯಿಂದ, ಕ್ವಚಿದ್ ಅನ್ಯಥಾ ಬೇರೆ ರೀತಿಯಾದ ಪಾಠ, ಅಪಪಾಠ ಅಂತ ಹೇಳ್ತಾರೆ, ಅಪಪಾಠ ಇತ್ಯಾದಿಗಳೆಲ್ಲ ಕೂಡ ಬಂದ್ಬಿಟ್ಟಿದೆ ಹಾಗೆ ಅಂತ. ಅದರಿಂದ ಮಹಾಭಾರತ ನಿಜವಾಗಲೂ ಸಜ್ಜನರಿಗೆ ತುಂಬಾ ಉಪಯುಕ್ತವಾದ ಒಂದು ಗ್ರಂಥ. ಅದರಿಂದ ಈ ರೀತಿಯಾದ ತೊಂದರೆಗಳು ಅದಕ್ಕೆ ಆಗಿರೋದ್ರಿಂದ ಮಹಾಭಾರತದ ನಿಜವಾದ ಅರ್ಥ ಏನು ಎಂಬುದು ಸಜ್ಜನರಿಗೆ ಮುಟ್ಟದೇ ಹೋಯಿತು. ಅದರಿಂದ ಮಹಾಭಾರತಕ್ಕೆ ಒಂದು ನಿರ್ಣಯವನ್ನ ಬರೀಬೇಕಾದ ಅವಶ್ಯಕತೆ ಬಂದಿದೆ ಹಾಗೆ ಅಂತ ಆಚಾರ್ಯರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ನಾವು ಸುಮಧ್ವ ವಿಜಯದಲ್ಲಿ ನೋಡ್ತೀವಿ ನೋಡಿ, ಬದರಿಗೆ ಇಲ್ಲೇ ಬರ್ತದೆ ಮುಂದೆ. ಸುಮಧ್ವ ವಿಜಯದಲ್ಲಿ ಬದರಿಯಲ್ಲಿ ಪರಮಾತ್ಮ ಆದೇಶ ಮಾಡ್ತಾರೆ, ನೀವು ಮಹಾಭಾರತಕ್ಕೆ ಒಂದು ನಿರ್ಣಯವನ್ನ ಬರೀರಿ ಹಾಗೆ ಅಂತ. ಅದನ್ನು ಅನುಸರಿಸಿ ಆಚಾರ್ಯರು ಇದನ್ನು ಮಾಡ್ತಾ ಇದ್ದಾರೆ. ಅನುತ್ಸನ್ನ ಅಪಿ ಗ್ರಂಥಾಃ ವ್ಯಾಕುಲಾಃ ಇತಿ ಸರ್ವಶಃ ಉತ್ಸನ್ನಾ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿ ನ ವರ್ತತೆ. ಏವಂ ಏತಾದೃಶಾಮಪಿ ಪರಾಮರ್ಶಾದ್ ಅರ್ಥನಿರ್ಣಯ ಸ್ಯಾತ್. ಸರ್ವೇ ಶತಕೋಟಿ ವಿಸ್ತರ ಮೂಲರಾಮಾಯಣ ಅಂದ್ರೆ
ಶತಕೋಟಿ ವಿಸ್ತಾರವಾದದ್ದು ಯಾವುದು? ಮೂಲ ರಾಮಾಯಣ. ಮೂಲ ರಾಮಾಯಣದಲ್ಲಿ ಎಷ್ಟು ಶ್ಲೋಕ? 100 ಕೋಟಿ ಶ್ಲೋಕ. ಇನ್ನು 50 ಕೋಟಿ ವಿಸ್ತಾರ ಪಂಚರಾತ್ರ. ಪಂಚರಾತ್ರ ಅದು ಎಷ್ಟು? 50 ಕೋಟಿ ವಿಸ್ತಾರ ಗ್ರಂಥ. 60 ಲಕ್ಷ ವಿಸ್ತೃತ ಭಾರತ. ಮಹಾಭಾರತ ಎಷ್ಟು? 60 ಲಕ್ಷ ಶ್ಲೋಕ ಇದೆ ಅದರಲ್ಲಿ. 4 ಲಕ್ಷ ವಿಸ್ತೃತ ಪುರಾಣಾಧಿಕ. ಪುರಾಣಗಳು ಎಷ್ಟು? 4 ಲಕ್ಷ ಶ್ಲೋಕಗಳಿದೆ. ಹಾಗೆ ಅಂತ ಈ ರೀತಿಯಾಗಿ ಗ್ರಂಥಾಹ ಪ್ರಾಯಶಃ ಪ್ರಾಯೇಣ ಅಪಪಾಠಾದಿನ ಉಚ್ಛಿನ್ನಾಹ ತನ್ಮಧ್ಯೆ ಕೋಟ್ಯಂಶೋಪಿ ನ ವಿದ್ಯತೆ. ಎಷ್ಟು ಶೋಚನೀಯ ನೋಡಿ. ಇಷ್ಟು ವಿಸ್ತೃತವಾದ ಗ್ರಂಥಗಳು, ಅಂತಹ ವಿಸ್ತೃತವಾದ ಗ್ರಂಥಗಳು ಪ್ರಾಯಶಃ ಅಪಪಾಠಾದಿನ ಉಚ್ಛಿನ್ನಾಹ, ತಪ್ಪು ಪಾಠಗಳು ಬಂದು ಹೋಗ್ಬಿಟ್ಟು, ಸರಿಯಾದ ಪ್ರಿಂಟಿಂಗ್ ಮಿಸ್ಟೇಕ್ ಅಂತ ಹೇಳ್ತೀವಿ ಅದೊಂದಾದರೆ, ಹಿಂದೆ ಹೇಳಿದಂತೆ ಕೆಲವು ಪಾಠಗಳನ್ನ ಶ್ಲೋಕಗಳನ್ನ ತೆಗೆದು ಬಿಡೋದು, ಕೆಲವು ಶ್ಲೋಕಗಳನ್ನ ಸೇರಿಸೋದು, ಈ ರೀತಿಯಾಗಿ ನಿಜವಾದ ಗ್ರಂಥ ವೇದವ್ಯಾಸರ ರಚನೆ ಹೇಗೆ ಮಾಡಿದ್ರೆ ಆ ರೀತಿಯಾಗಿ ನಮಗೆ ಸಿಗ್ತಾ ಇಲ್ಲ. ಹಾಗೆ ಅಂತ ತನ್ಮಧ್ಯೆ ಕೋಟ್ಯಾಂಶೋಪಿ ನ ವಿದ್ಯತೆ. 1/1 crore ಅಷ್ಟು ಪಾಠಗಳು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗೆ ಅಂತ ಒಟ್ಟು ಇಷ್ಟು ವಿಸ್ತೃತವಾದ ಗ್ರಂಥಗಳು ನಮ್ಮ ಭಾರತ ದೇಶದಲ್ಲಿ ಇದೆ. ಯಾವ ದೇಶದಲ್ಲಿ ಇಷ್ಟು ಇದೆ ಹೇಳಿ? ಅಷ್ಟು ಸಂಸ್ಕೃತದ ಸಾಹಿತ್ಯ ನಮ್ಮದು. ಹಾಗೆ ಅಂತ 100 ಕೋಟಿ ವಿಸ್ತೃತವಾದ ಮೂಲ ರಾಮಾಯಣ, 50 ಕೋಟಿ ವಿಸ್ತೃತವಾದ ಪಂಚರಾತ್ರ, 6 ಲಕ್ಷ ವಿಸ್ತೃತವಾದ ಮಹಾಭಾರತ, 4 ಲಕ್ಷ ವಿಸ್ತೃತವಾದ ಪುರಾಣಾದಿಗಳು. ಹಾಗೆ ಅಂತ ಇದು ಪರಿಸ್ಥಿತಿ. ಗ್ರಂಥೋಪ್ಯೇವಂ ವಿಲುಲಿತಃ ಕಿಂವಾರ್ಥೋ ದೇವದುರ್ಗಮಃ ಕಲಾವೇವಂ ವ್ಯಾಕುಲಿತೆ ನಿರ್ಣಯಾಯ ಪ್ರಚೋದಿತಃ. ಈ ರೀತಿಯಾಗಿ ಇದ್ದಾಗ ಹರಿಣಾ ನಿರ್ಣಯಾಮಚ್ಮಿ ವಿಜಾನನ್ ತತ್ಪ್ರಸಾದತಃ ಶಾಸ್ತ್ರಾಂತರಾಣಿ ಸಂಜಾನನ್ ವೇದಾಂಶ್ಚಾಸ್ಯ ಪ್ರಸಾದತಃ. ಈ ಗ್ರಂಥ ವಿಲುಲಿತಃ, ಈ ಮಹಾಭಾರತ ಗ್ರಂಥ ಅದು ಸಾಮಾನ್ಯರಿಗೆ ಅರ್ಥನೇ ಆಗೋದಿಲ್ಲ. ಅಲ್ಲೇ ಹೇಳ್ತಾರೆ ಈ ಅಧ್ಯಾಯದಲ್ಲಿ, ಭಾಷಾತ್ರಯ ಗೊತ್ತಿರಬೇಕು ಅಂತಾರೆ. ಸಮಾಧಿ ಭಾಷಾ, ದರ್ಶನ ಭಾಷಾ, ಗುಹ್ಯ ಭಾಷಾ ಅಂತೆಲ್ಲ ಇದೆ. ವೇದವ್ಯಾಸರು ಯಾವ ಭಾಷೆಯಲ್ಲಿ ಅದನ್ನು ಬರೆದಿದ್ದಾರೆ? ಯದ್ಯಪಿ ಸಂಸ್ಕೃತ ಭಾಷೆನೇ ಆದರೂ ಪುರಾಣಗಳಿಗೆ, ಇತಿಹಾಸಗಳಿಗೆ ಅಂತ ಒಂದು ಭಾಷೆ ಇದೆ. ಸಮಾಧಿ ಭಾಷಾ, ದರ್ಶನ ಭಾಷಾ, ಗುಹ್ಯ ಭಾಷಾ ಅದೆಲ್ಲ ಗೊತ್ತಿದ್ದವರಿಗೆ ಮಾತ್ರ ಅದು ಸರಿಯಾಗಿ ಅರ್ಥ ಆಗ್ತದೆ. ಹಾಗೆ ಅಂತ ಅದರಿಂದ ಈ ಮಹಾಭಾರತದ ನಿಜವಾದ ಅರ್ಥ ಏನು ಎಂಬುದು ನಿರ್ಣಯ ಮಾಡೋದು ಅಶಕ್ಯ, ಸಾಧ್ಯನೇ ಇಲ್ಲ. ಕಿಂಬರ್ತೋ ದೇವದುರ್ಗಮಃ, ಇದು ಮನುಷ್ಯರಿಗೆ ಕಷ್ಟ ಅಂತ ಇಲ್ಲ, ದೇವಾನಾಮಪಿ ದುರ್ಗಮಃ ಅಂತ ಹೇಳ್ತಾರೆ. ದೇವತೆಗಳಿಗೂ ಕೂಡ ಮಹಾಭಾರತದ ನಿಜವಾದ ಅರ್ಥವನ್ನು ಹೇಳೋದು ಕಷ್ಟ ಇದೆ. ಹಾಗೆ ಅಂತ ಪರಿಸ್ಥಿತಿಯಲ್ಲಿ ಕಲಾವೇವಂ ಕಲಿಯುಗದಲ್ಲಿ ವ್ಯಾಕುಲಿತೆ, ಶಬ್ದದಿಂದಲೂ ಮಹಾಭಾರತ ಹಾನಿಯಾಗಿಬಿಟ್ಟಿದೆ, ಅರ್ಥದಿಂದಲೂ ಮಹಾಭಾರತ ಹಾಳಾಗಿಬಿಟ್ಟಿದೆ. ಶಬ್ದದಿಂದ ಅಂದ್ರೆ ಏನು? ಶ್ಲೋಕಗಳು ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ, ಅನೇಕ ಅಂಶಗಳು ಹೋಗೇ ಬಿಟ್ಟಿದೆ. ಅರ್ಥದಿಂದಲೂ ಕೂಡ ಅದರಿಂದ ಅದು ಹಾಳಾಗಿಬಿಟ್ಟಿದೆ. ಹಾಗೆ ಅಂತ ವ್ಯಾಕುಲಿತೆ ನಿರ್ಣಯಾಯ ಪ್ರಚೋದಿತ ಹರಿಣ. ಅದರಿಂದ ಈ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಬರೀಬೇಕಾದ ಪ್ರಸಂಗ ಬಂತು ಅಂತ ಹರಿಣಾ ಪ್ರಚೋದಿತ, ಪರಮಾತ್ಮನ ಪ್ರಚೋದನೆ, ವೇದವ್ಯಾಸರ ಬದರಿ ನಾರಾಯಣನ ಪ್ರಚೋದನೆಯಿಂದ ನಾನು ಇದನ್ನ ಮಾಡ್ತಾ ಇದ್ದೀನಿ. ನಿರ್ಣಯಾನ್ ವಚ್ಮಿ, ಈ ಮಹಾಭಾರತ ನಿರ್ಣಯವನ್ನು ನಾನು ಹೇಳ್ತೇನೆ. ವಿಜಾನನ್ ತತ್ಪ್ರಸಾದ. ಅಲ್ಲ, ನಿಮಗೆ ಹೆಂಗ ಗೊತ್ತು ಅಂತ ಮಧ್ವಾಚಾರ್ಯರನ್ನು ಕೇಳಿದರೆ ಅವರು ಹೇಳ್ತಾರೆ, ವಿಜಾನನ್ ತತ್ಪ್ರಸಾದತಃ, ವೇದವ್ಯಾಸರ ಪ್ರಸಾದದಿಂದ, ಅನುಗ್ರಹದಿಂದ. ನೋಡಿ, ಇದು ನಿಜವಾದ ಪ್ರಸಾದ, ಜ್ಞಾನ ಭಕ್ತಿ ಹಾಗೆ ಅಂತ. ಮಿಕ್ಕಿದೆಲ್ಲ ಸಾಮಾನ್ಯ ಪ್ರಸಾದ, ಊಟ ತಿಂಡಿ ಅದೆಲ್ಲ ಸಾಮಾನ್ಯವಾದದ್ದು. ಮಹಾಪ್ರಸಾದ ಅಂದ್ರೆ ಇದು, ಜ್ಞಾನ ಭಕ್ತಿ ಮೋಕ್ಷ ಇತ್ಯಾದಿಗಳು. ವಿಜಾನನ್ ತತ್ಪ್ರಸಾದತಃ ಶಾಸ್ತ್ರಾಂತರಾಣಿ ಸಂಜಾನನ್. ಬರೀ ಮಹಾಭಾರತ ಮಾತ್ರ ಅಲ್ಲ, ಬೇರೆ ಶಾಸ್ತ್ರಗಳು ಅಂದ್ರೆ 4 ವೇದಗಳು, ಮೂಲ ರಾಮಾಯಣ ಇತ್ಯಾದಿಗಳು, ಪಂಚರಾತ್ರ ಪುರಾಣಗಳು, ವೇದಾಂಶ್ಚಾಸ್ಯ, ಬೇರೆ ಶಾಸ್ತ್ರಗಳು, ವೇದಾದಿ ಶಾಸ್ತ್ರಗಳು ಮತ್ತು ಪಂಚರಾತ್ರಾದಿ ಶಾಸ್ತ್ರಗಳು, ಅದೂ ಕೂಡ ನನಗೆ ಆ ಪರಮಾತ್ಮನ ಪ್ರಸಾದದಿಂದ ಗೊತ್ತಿದೆ. ಅದರಿಂದ ನಾ ನಿರ್ಣಯ ಬರೀಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವ ಜ್ಞಾನ ನನ್ನಲ್ಲಿದೆ ಅಂತ ಆಚಾರ್ಯರು ಸ್ವತಃ ತಾವು ಹೇಳ್ಕೊತಾ ಇದ್ದಾರೆ. ಬೇರೆ ಯಾವ ಆಚಾರ್ಯರು ಕೂಡ, ಮತಾಚಾರ್ಯರು ಮಧ್ವಾಚಾರ್ಯರ ಪೂರ್ವದಲ್ಲಿ ಬಂದವರು ಮಹಾಭಾರತ ನಿರ್ಣಯ ಅಂತ ಮಾಡಿಲ್ಲ ನೋಡಿ. ಯಾಕೆ? ಅದು ಗೊಂದಲಮಯ. ಅದನ್ನೇ ಆಚಾರ್ಯ ಹೇಳಿದರು, ವಿಲುಲಿತಃ ನಿರ್ಣಯತು ಅಶಕ್ಯ ಹಾಗೆ. ಅದರಿಂದ ವೇದವ್ಯಾಸರ ಪ್ರಸಾದದಿಂದ ನಾನು ಇದನ್ನು ತಿಳಿದಿದ್ದೇನೆ, ಅದರಿಂದ ನಾನು ಅದಕ್ಕೆ ನಿರ್ಣಯವನ್ನ ಬರೆಯುವ ಸಾಮರ್ಥ್ಯವೂ ಕೂಡ ಪರಮಾತ್ಮನ ಪ್ರಸಾದದಿಂದ ನನಗೆ
ಇದೇ ಹಾಗೆ ಅಂತ ಹೇಳಿ ಆಚಾರ್ಯರು ನಿರ್ಣಯವನ್ನ ಶುರು ಮಾಡ್ತಾರೆ. ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ ನಮಃ.